ಗಂಗೋಳಿ ವಾಟರ್ ಸರ್ಕಲ್ ಬಂದಿದ್ದೇವೆ. ಇಲ್ಲಿ ಸಂತೋಷ್ ಕಾರ್ವಿ ಅವರ ಹೆಂಡತಿ ರೇಖಾ ಅವರಿಗೆ ಹುಷಾರಿಲ್ಲ. ಏನಂದರೆ ಅವರಿಗೆ ಕ್ಯಾನ್ಸರ್ ಪೇಷಂಟ್ ಇದೆ. ಧಾರೇಶ್ವರದಲ್ಲಿ ಒಂದು ಹೆಣ್ಣು ಹುಡುಗಿಗೆ 2 ಕಿಡ್ನಿ ಹೋದಾಗ 20 ಲಕ್ಷ ರೂಪಾಯಿ ನೀವು ಎಲ್ಲ ನಮ್ಮ ಕರ್ನಾಟಕದ ಎಲ್ಲರೂ ಸಹಾಯ ಮಾಡಿದ್ರಿ. ಅದೇ ರೀತಿ ತಾಯಿಗೆ ನಾವು ಕ್ಯಾನ್ಸರ್ ಅಂತ ಹೇಳಿ ನಾವು ಬಂದಿದ್ದೇವೆ. ಆ ತಾಯಿಯ ಮನೆಯಲ್ಲಿ ತುಂಬ ಕಷ್ಟ ಇದೆ. ಅದರಿಂದ ಎಲ್ಲರೂ ಸಹ ಪ್ರತಿಯೊಬ್ಬರು ಸಹ ನಿಮ್ಮ ಕೈಯಲ್ಲಾದ ತನುಮನಧನದಿಂದ ಸಹಾಯ ಮಾಡಿ ಅಂತ ನಿಮ್ಮೆಲ್ಲರೂ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ. ಇವರು ಮೀನುಗಾರಿಕೆ ಕೆಲಸಕ್ಕೆ ಹೋಗೋದು. ಇವಾಗ ಅವ್ರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಈ ಕಡೆ ಮೀನುಗಾರಿಕೆ ಕ್ಷೇತ್ರದಲ್ಲೂ ಕೂಡ ಯಾವುದು ಮೀನುಗಾರಿಕೆ ಅವ್ಯವಸ್ಥೆ ಆಗಿದೆ, ಮೀನುಗಾರಿಕೆ ಯಾವುದು ಇಲ್ಲ. ಈ ಕಡೆ ಮಿಸ್ಸಸ್ ಅವರ ಆರೋಗ್ಯ ಸ್ಥಿತಿಯು ತುಂಬಾ ಕಷ್ಟ ಇದೆ. ಆಗಿರೋದ್ರಿಂದ ಆದಷ್ಟು ಅವರಿಗೆ ಹೆಲ್ಪ್ ಮಾಡಬೇಕಾಗಿ ನನ್ನ ಪರವಾಗಿ. ಆತ್ಮಹತ್ಯೆ ಮಾಡ್ತಂತೆ ಅಂತ ಹೇಳ್ತಿದ್ದೆ 2-3 ಸಲ. ನನ್ನ ಏನ್ ಮಾಡುದು ಅಂತ ಗೊತ್ತಾಗಿಲ್ಲ. ಮಸ್ತ್ ಕಷ್ಟ ನಮ್ಗೆ ಕಷ್ಟ ಅಂದ್ರೆ ಈ ನಮ್ಗೆ ಕಷ್ಟ ಅಲ್ಲ. ನಾನು ಸುಮಾರು ಸರ್ತಿ ಸುಸೈಡ್ ಮಾಡೋದೆಲ್ಲ ಹೋಗಿ ನನಗೆ ಈಗ ಸಾಕಾಗಿ ನಿಮಗೆಲ್ಲ ಒಂದು ಕರೆಸಿ ಒಂದೇ ಸಹಾಯ ಮಾಡ್ಬೇಕಂತ ಹೇಳಿ ಇದು ಮಾಡಲ್ಲ. ಅವ್ರಿಗೆ ಆಗೋದಿಲ್ಲ ಅಷ್ಟು. ನಮಗೆ ಆಸ್ಪತ್ರೆಗೆ ಅವ್ರಿಗೆ ಕರ್ಕೊಂಡು ಹೋಗ್ಬೇಕು. ಯಾರಿಲ್ಲ ಬಿಡೋರು. ತುಂಬ ಕಷ್ಟ ಆಗ್ತಿದೆ ನಮಗೆ. ಸ್ವಲ್ಪ ಸಹಾಯ ಮಾಡಿ ಸರ್. ದಯವಿಟ್ಟು ಎಲ್ಲ ದಾನಿಗಳು ಸೇರಿ ನನ್ನ ಅಮ್ಮನಿಗೊಂದು ಸಹಾಯ ಮಾಡಿ ನನ್ನ ಅಮ್ಮನನ್ನು ಉಳಿಸಿಕೊಡಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಗಂಗೋಳಿ ವಾಟರ್ ಸರ್ಕಲ್ ಬಂದಿದ್ದೇವೆ. ಇಲ್ಲಿ ಸಂತೋಷ್ ಕಾರ್ವಿ ಅವರ ಹೆಂಡತಿ ರೇಖಾ ಅವರಿಗೆ ಹುಷಾರಿಲ್ಲ. ಏನಂದರೆ ಅವರಿಗೆ ಕ್ಯಾನ್ಸರ್ ಪೇಷಂಟ್ ಇದೆ. ಅವ್ರ ಮನೆಗೆ ಬಂದು ನೋಡಿದ್ದೀವಿ. ತುಂಬ ಬಾಡಿಗೆ ಮನೆಯಲ್ಲಿದ್ದರು. ಅವ್ರ ಗಂಡ ಒಬ್ಬರಿಗೆ ಕೆಲಸ ಮಾಡ್ತಾರೆ. ಹಾಗೆ ಅವ್ರ ಮಗ ಇಬ್ಬರು ಇದ್ದಾರೆ. ಅವರೊಬ್ಬರೇ ಅವರು ಸಾಕಬೇಕು. ಯಾಕೆಂದರೆ ಇವರು ದುಡಿದ್ರೆ ಮಾತ್ರ. ಯಾಕೆಂದರೆ ತುಂಬ ಕಷ್ಟ ಉಂಟು ಅವರಿಗೆ. ಕೆಲಸ ಒಂದ್ಸಲ ಇರ್ತದೆ, ಒಂದ್ಸಲ ಇರಲ್ಲ. ಮೀನು ಖಾಲಿ ಮಾಡ್ಲಿಕ್ಕೆ ಹೋಗ್ತಾರೆ ಅಷ್ಟೇ. ಅದರಿಂದ ಎಲ್ಲರೂ ಸಹ ಈ ತಾಯಿಗೆ ನಿಮ್ಮ ಕೈಯಲ್ಲಾದ ಒಂದು ತನು ಮನ ಧನದಿಂದ ಸಹಾಯ ಮಾಡಬೇಕು. ಯಾಕೆಂದರೆ ಹೋಸಲನ್ನು ಸಹ ನೀವು ಧಾರೇಶ್ವರದಲ್ಲಿ ಒಂದು ಹೆಣ್ಣು ಹುಡುಗಿಗೆ 2 ಕಿಡ್ನಿ ಹೋದಾಗ ಆ ಹುಡುಗಿ ವಿಶಾಲಿಗೆ ಕಿಡ್ನಿ ಸಮಸ್ಯೆ ಇದ್ದಾಗ ಸುಮಾರು 20 ಲಕ್ಷ ರೂಪಾಯಿ ನೀವು ಎಲ್ಲ ನಮ್ಮ ಕರ್ನಾಟಕದ ಎಲ್ಲರೂ ಸಹ ನಮ್ಮ ಜನಗಳು ಎಲ್ಲರೂ ಸಹ ಸಹಾಯ ಮಾಡಿದ್ರಿ. ಅದೇ ರೀತಿ ಈಗ ಒಂದು ಈ ತಾಯಿಗೆ ನಾವು ಕ್ಯಾನ್ಸರ್ ಅಂತ ಹೇಳಿ ನಾವು ಬಂದಿದ್ದೇವೆ. ಆ ತಾಯಿಯ ಮನೆಯಲ್ಲಿ ತುಂಬ ಕಷ್ಟ ಇದೆ. ಅದರಿಂದ ಎಲ್ಲರೂ ಸಹ ಪ್ರತಿಯೊಬ್ಬರು ಸಹ ನಿಮ್ಮ ಅಕ್ಕ ತಂಗಿ ಅಂತ ತಿಳ್ಕೊಂಡು ಆ ತಾಯಿಗೆ ನಿಮ್ಮ ಕೈಯಲ್ಲಾದ ತನುಮನಧನದಿಂದ ಸಹಾಯ ಮಾಡಿ ಅಂತ ನಿಮ್ಮೆಲ್ಲರೂ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ. ಹಾಗೆಯೇ ಆ ರೇಖಾ ಅವರಿಗೆ ಚಿಕಿತ್ಸೆಗೆ ಸುಮಾರು 8 ಲಕ್ಷ ರೂಪಾಯಿ ಖರ್ಚಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದರಿಂದ ಅಷ್ಟು ಖರ್ಚನ್ನು ಭರಿಸಲಿಕ್ಕೆ ಈ ಬಡವರಾದ ಸಂತೋಷ್ ಅವರಿಗೆ ತುಂಬ ಕಷ್ಟ ಇದೆ. ಅದರಿಂದ ಎಲ್ಲರೂ ಸಹ ಸಹಾಯ ಮಾಡಬೇಕು. ಅದರಲ್ಲದೆ ಈಗ ಎಲ್ಲ ಗ್ರಾಮಸ್ಥರು, ಮೀನುಗಾರಿಕೆ ಸೊಸೈಟಿ ಇವರು ಸಹ ಬಂದಿದ್ದಾರೆ. ಎಲ್ಲ ಸ್ಥಳೀಯರೆಲ್ಲ ಬಂದಿದೆ. ಅವರಲ್ಲಿ ನಾನು 1-2 ಮಾತು ಮಾತಾಡಿಸ್ತೇನೆ. ಅವ್ರ ಹತ್ರ ಕೇಳಿ ಅಂತ ಹೇಳ್ತೀನಿ. ನಾವು ಈ ಗಂಗೊಳ್ಳಿ ಭಾಗದಲ್ಲಿ ಮೀನುಗಾರಿಕಾ ಇದಕ್ಕೆ ಡೈರೆಕ್ಟರ್ ಆಗಿದ್ದೇನೆ. ಇಲ್ಲಿ ಏನಂದ್ರೆ ನಾವು ನೋಡಿರುವಂತ, ನಾವು ಮೊದಲಿಂದಲೂ ಕೂಡ ಇವರನ್ನ ನೋಡ್ತಾ ಇದ್ದೇವೆ. ಇವರು ಬಾಡಿಗೆ ಮನೆಯಲ್ಲಿದ್ದಾರೆ. ಅವರ ಮಿಸ್ಸಸ್ಗೆ, ಯಾರು ಸಂತೋಷ್ ಕಾರ್ವಿ ಅವರಿದ್ದಾರೆ, ಅವರ ಮಿಸ್ಸಸ್ಗೆ ಆರೋಗ್ಯ ಸಮಸ್ಯೆ ಆಗಿ ಅವರು ತುಂಬಾ ದಿನದಿಂದ, ಒಂದು 6 ತಿಂಗಳ ಹಿಂದಿಂದಲೂ ಕೂಡ ಅದ್ರ ಬಗ್ಗೆ ಓಡಾಡ್ತಾ ಇದ್ದಾರೆ. ಏನು ಎತ್ತಂತ ನಮಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ನಾವು ಏನು ಈಶ್ವರ್ ಮಲ್ಪೆ ಅವರ ಮುಖಾಂತರ ನಾವೇನು ಬಂದಾಗ ನಮ್ಗೆ ಅವರು ಹೇಳಿದ್ರು, ಈ ತರ ಸಮಸ್ಯೆ ಇದೆ, ನಿಮ್ಮವರೇ ಒಬ್ರು ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾವು ಅವ್ರ ಜೊತೆನೆ ಬಂದು ಭೇಟಿ ಮಾಡಿದ್ದೀವಿ. ಭೇಟಿ ಮಾಡಿದ್ರೆ ಅವರನ್ನು ನೋಡಿದ್ವಿ. ಅವರಂದ್ರೆ ಬಾಡಿಗೆ ಮನೆಯಲ್ಲಿದ್ದಾರೆ. ಒಂದು ಕಡೆ ಬಾಡಿಗೆಯನ್ನ ತುಂಬಬೇಕು ಅವರು, ಇನ್ನೊಂದು ಕಡೆ ಅವರ ಶಾಲೆ ಮಕ್ಕಳು ಇದ್ದಾರೆ. ಅವರ ಶಾಲೆಗೆ ಹೋಗುವಂತ ಚಿಕ್ಕ ಮಕ್ಕಳಿದ್ದಾರೆ. ಅವ್ರು ಯಾವುದೇ ರೀತಿಯಲ್ಲಿ, ಇವರು ಮೀನುಗಾರಿಕೆ ಕೆಲಸಕ್ಕೆ ಹೋಗೋದು. ಇವಾಗ ಅವ್ರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಈ ಕಡೆ ಮೀನುಗಾರಿಕೆ ಕ್ಷೇತ್ರದಲ್ಲೂ ಕೂಡ ಯಾವುದು ಮೀನುಗಾರಿಕೆ ಅವ್ಯವಸ್ಥೆ ಆಗಿದೆ, ಮೀನುಗಾರಿಕೆ ಯಾವುದು ಇಲ್ಲ. ಈ ಕಡೆ ಮಿಸ್ಸಸ್ ಏನಿದ್ದಾರೆ, ಅವರ ಆರೋಗ್ಯ ಸ್ಥಿತಿಯು ತುಂಬಾ ಕಷ್ಟ ಇದೆ. ಆಗಿರೋದ್ರಿಂದ ತಾವೆಲ್ಲರೂ ಕೂಡ ಆದಷ್ಟು ಅವರಿಗೆ ಹೆಲ್ಪ್ ಮಾಡಬೇಕಾಗಿ ನನ್ನ ಪರವಾಗಿ. ಈ ಭಾಗದಲ್ಲೂ ಸಹ ಒಬ್ಬ ಆಪತ್ ಬಂಧು ಅಂತ ಹೇಳ್ಬೋದು, ದಿನೇಶ್ ಕಾರ್ವಿ ಅವರು ಸಹ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈ ಕಡೆಗೆಲ್ಲ ಅವರಿಗೆ ಸಹ ಚಿಕ್ಕ ಪುಟ್ಟೆಲ್ಲ ಸಹಾಯ ಮಾಡಿ ಹಣದ ವ್ಯವಸ್ಥೆ ಎಲ್ಲ ಮಾಡಿದೆ. ಅದು ಸಹ ಹಣ ಕಮ್ಮಿ ಆಗಿದೆ ಈಗ, ಸುಮಾರು 8 ಲಕ್ಷ. ಅದಕ್ಕೋಸ್ಕರ ಅವ್ರನ್ನ ಸಹ ಕರೆಸಿದ್ದೀನಿ. ಅವರು ಸಹ ಮಾತಾಡ್ತಾರೆ. ಆದಷ್ಟು ಜನಗಳು ಎಲ್ಲರೂ ಸಹ ಹೆಲ್ಪ್ ಮಾಡಿ ಅಂತ ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ. ಸಂತೋಷ್ ಕಾರ್ವಿ ಹೆಂಡತಿಗೆ ತುಂಬಾ ಕಷ್ಟದಿಂದ ಇದ್ದಾರೆ. 6 ತಿಂಗಳಿಂದ ನಾನು ಕಾಲ್ ಮಾಡ್ತಾ ಇದ್ದಾರೆ. ನಾವು ಯಾರ ಹತ್ರ ಹೇಳುದು, ಏನ್ ಮಾಡ್ಬೇಕಂತ ನನ್ಗೆ ಗೊತ್ತಾಗ್ಲಿಲ್ಲ.
ಸುಮಾರು ಜನರ ಹತ್ರ ಎಲ್ಲ ವಿಷಯ ಹೇಳಿದೆ, ಆದರೂ ಯಾರು ಹತ್ರ ಬರಲಿಲ್ಲ. ಲಾಸ್ಟಿಗೆ ವಿಶ್ವರ್ಮಂತ್ ಅವ್ರಿಗೆ ನಾನು ಕರೆಸಿದೆ, ಮತ್ತು ನಮ್ಮ ಹುಡುಗರಿಗೆಲ್ಲ ಹೇಳಿದೆ, ಏನಾದರೂ ಮಾಡಿ ಅವ್ರಿಗೆ ಒಂದು ಹೆಲ್ಪ್ ಮಾಡುವ ಮಾರ ಅಂತೇಳಿ ಹೇಳಿದೆ. ಬಟ್ ನನಗೆ ಯಾರ್ದು ತಲೆಗೆ ಹೋಗಲಿಲ್ಲ. ಆಯ್ತು, ವಿಶ್ವರ್ಮಂತ್ ಅವ್ರದ್ದೊಂದು ತಲೆಗೆ ಹೋಗ್ತಾ ಇದ್ದಿದೆ. ಕಡೆಗೆ ಇವ್ರ ಹತ್ರ ಹೇಳಿ ಒಂದು ಸ್ವಲ್ಪ ಕರೆಸಿ ಏನಾದರೂ ಮಾಡಿ ಅಂತೇಳಿ ತುಂಬ ಮರ್ತಾ ಇದ್ದ. ಎಷ್ಟೋ ಸಲ ಮರ್ಕಿ ನನ್ನ ಹತ್ರ ಹೇಳುವಾಗ ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಹೆಂಡತಿನೂ ಮರ್ಕ್ತಾ ಇದ್ರು, ಇವರು ಮರ್ತಿದ್ರು. ಒಂದು ಬದಿಗೆ ಆತ್ಮಹತ್ಯೆ ಮಾಡ್ಕಂತೆ ಅಂತ ಹೇಳ್ತಿದ್ದೆ 2-3 ಸಲನೇ. ನನ್ನ ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ನಾನು ಹೇಳಿದೆ, ಮತ್ತೆ ಏನು ಮಾಡೋದು ಮಾರ, ನಮ್ಮ ಹತ್ರ ಏನು ಮಾಡೋಕ್ಕಾಗುದಿಲ್ಲ, ನಮ್ಮ ಹತ್ರ ಏನಿದ್ರು ಸಹಾಯ ಮಾಡೋದಾದ್ರೆ ಯಾರು ಹಿಡಿದು ಸ್ವಲ್ಪ ಸಹಾಯ ಮಾಡ್ಬೋದು. ನಾವು ಅಷ್ಟೆಲ್ಲ ಹಣ ತರ್ಲಿಕ್ಕೆ ನಮ್ಮ ಹತ್ರ ಆಗುದಿಲ್ಲ. ಒಂದು ಕೆಲಸ ಮಾಡುವ, ವಿಡಿಯೋ ಮಾಡ್ಕೊಂಡು ಏನಾದರೂ ಸಹಾಯ ಮಾಡೋದಾದ್ರೆ ಈಶ್ವರಣ್ಣಗೆ ಒಂದು ವಿಷಯ ಹೇಳುವ, ಅವ್ರೇನಾದರೂ ಮಾಡೋದಿದ್ರೆ ಮಾಡು ಅಂತೇಳಿ ಇದು ಮಾಡಿದೆ. ಈಗ ಏನಿದ್ರು ನೀವೆಲ್ಲರೂ ಸೇರಿ ಅವ್ರಿಗೆ ಒಂದು ಹೆಲ್ಪ್ ಮಾಡ್ಬೇಕು ಅಂತೇಳಿ ಎಷ್ಟಾದರೂ ಹಾಕಿದೆ. 8 ಲಕ್ಷ ಖರ್ಚಾಗತ್ತಂತ ಡಾಕ್ಟರ್ ಹೇಳಿದ್ರು. ನೀವು ಸಹಾಯ ಮಾಡ್ಬೇಕೆಲ್ಲರೂ ದಾನಿಗಳು ಸೇರಿ. ತುಂಬಾ ಕಷ್ಟ ಇದೆ, ನನ್ನ ಮನೆಗೆ ನೀವೊಂದು ಉಳಿಸಿಕೊಡ್ಬೇಕು. ಎಲ್ಲರೂ ದಾನಿಗಳು ಸೇರಿ ಸಹಾಯ ಮಾಡ್ಬೇಕಂತ ನಿಮ್ಮನ್ನು ನಾನು ಕೇಳ್ಕೊಳ್ತೀನಿ. ನನ್ನ ಹೆಸರು ಸಂತೋಷ. ನನ್ನ ಹೆಂಡತಿಗೆ ಕ್ಯಾನ್ಸರ್ ಕಾಯಿಲೆ ರೇಖಾ ಅಂತೇಳಿ. ಅವಳು ಮಸ್ತ್ ಕಷ್ಟ. ನಮಗೆ ಕಷ್ಟ ಅಂದರೆ ಈ ನಮಗೆ ಕಷ್ಟ ಅಲ್ಲ. ನಾನು ಸುಮಾರು ಸತಿ ಸುಸೈಡ್ ಮಾಡೋದೆಲ್ಲ ಹೋಗಿದ್ದೇವೆ. ನನಗೆ ಈಗ ಸಾಕಾಗಿ ನಿಮಗೆಲ್ಲ ಒಂದು ಕರೆಸಿ ಒಂದೇ ಸಹಾಯ ಮಾಡ್ಬೇಕಂತೇಳಿ ಇದು ಮಾಡೋದು. ಮಸ್ತ್ ಕಷ್ಟ ಆಗ್ತದೆ ನನಗೆ. ಯಾರ ಹತ್ರ ಹೇಳೋದು, ಯಾರ ಹತ್ರ ಇದು ಮಾಡೋದು ನನಗೆ ಗೊತ್ತಾಗೋದಿಲ್ಲ. ಎಲ್ಲರೂ ನೀವು ಒಟ್ಟು ಒಂದು ಸಹಾಯ ಮಾಡಬೇಕು. ನನ್ನ ಹೆಸರು ವೀಣಾ ಹರೀಶ್ ಅಂತ. ನೀವೀಗ ಕೇಳಿರೋ ಥರ ಸಂತೋಷ್ ಕಾರ್ವಿ ಅವರ ಪಕ್ಕದ ಮನೆಯವರು ನಾವು. ಅವ್ರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ನಾವು ನೇರವಾಗಿ ನೋಡ್ತಾ ಇದ್ದೇವೆ. ನೀವೆಲ್ಲ ಕೇಳಿರಬಹುದು, ಬಟ್ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ ಅವ್ರ ಕಷ್ಟ, ಅವ್ರು ಕೊಡುವ ಪಾಡು ಎಲ್ಲ. ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರ ಹತ್ರ. ಪಾಪ ಅವ್ರು ತುಂಬ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಸಹಾಯ ಮಾಡಿ. ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅವರು. ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ ಅವರಿದು. ಇಷ್ಟವರೆಗೆ ತುಂಬ ಖರ್ಚು ಮಾಡಿದ್ದಾರೆ ಪಾಪ. ಇನ್ನು ಮುಂದೇನೂ ತುಂಬ ಖರ್ಚಿದೆ. ಸಾಧಾರಣ 8 ರಿಂದ 9 ಲಕ್ಷ ತನಕ ಅವ್ರಿಗೆ ಖರ್ಚಿದೆ. ಅಷ್ಟು ಬರ್ಸೋದು ಅವ್ರಿಗೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಅವ್ರಿಗೆ ಮಾರಲಿ ಸಪೋರ್ಟ್ ಯಾರೂ ಇಲ್ಲ, ಫ್ಯಾಮಿಲಿ ಸಪೋರ್ಟ್ ಯಾರೂ ಇಲ್ಲ. ಇಕನಾಮಿಕಲಿ ಅವ್ರು ತುಂಬ ವೀಕ್ ಆಗಿದ್ದಾರೆ. ಅವರಿಗಿರೋದು ಆಸ್ತಿ ಅಂದರೆ ಅವ್ರು 2 ಮಕ್ಕಳು ಮಾತ್ರ. ಅವ್ರಿಗೆ ಒಂದೇ ಆಸೆ, ಮಕ್ಕಳ ಎಜುಕೇಷನಲ್ಲಿ ಒಳ್ಳೆ ಇದ್ದಾರೆ, ಸ್ಪೋರ್ಟ್ಸಲ್ಲಿ ಇದ್ದಾರೆ, ಸ್ಟೇಟ್ ಲೆವೆಲ್ನಲ್ಲೆಲ್ಲ ಅವರು ಚಾಂಪಿಯನ್ ಆಗಿದ್ದಾರೆ. ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಮುಂದೆ ಫರ್ದರ್ ಎಜುಕೇಷನ್ ಕೊಡಬೇಕು ಅಂತಂದ್ರೂ ಕೂಡ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಈಗ ಒಂದು ಕಡೆ ಅವರು ಟ್ರೀಟ್ಮೆಂಟಿಗೆ ಖರ್ಚು ಮಾಡ್ತಾರಾ, ಮಕ್ಕಳ ಎಜುಕೇಷನಿಗೆ ಖರ್ಚು ಮಾಡ್ತಾರಾ, ಹೊಟ್ಟೆಗೆ ನೋಡ್ಕೊಳ್ತಾರಾ, ಮನೆ ಬಾಡಿಗೆ ಕಟ್ತಾರಾ. ತುಂಬ ಕಷ್ಟದಲ್ಲಿದೆ ಅವ್ರ ಪರಿಸ್ಥಿತಿ ನೋಡುವಾಗ ನಮಗೆ ಬೇಜಾರಾಗುತ್ತೆ. ಇಲ್ಲಿ ಇರೋರೆಲ್ಲ ಸಾಧಾರಣ ಚಿಕ್ಕ ಪುಟ್ಟ ಸಹಾಯ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ. ಯಾಕಂದರೆ ಇವೆಲ್ಲ ಮೀನುಗಾರಿಕೆನ ನಂಬ್ಕೊಂಡಿರೋರು, ಎಲ್ಲರಿಗೂ ಕಷ್ಟ ಆಗ್ತಾ ಇದೆ. ಅವರಿಗೂ ಪಾಪ ಕಷ್ಟಪಟ್ಟು ದುಡ್ದೇನಾದರೂ ಮಾಡುವ ಹೇಳಿದ್ರು ಮೀನುಗಾರಿಕೆ ಕೂಡ ಆವಾಗ ಕೈ ಕೊಡ್ತಾ ಇರುತ್ತೆ. ಇಲ್ಲಿ 1 ತಿಂಗಳು ಮೀನುಗಾರಿಕೆ ಇದ್ರೆ 4 ತಿಂಗಳು ಏನೂ ಇರೋದಿಲ್ಲ. ಅವಾಗ ಏನು ಮಾಡ್ತಾರೆ ಅವರು? ಅದಕ್ಕೋಸ್ಕರ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು, ಇಷ್ಟೇ ಕೊಡಿ ಅಂತ ಹೇಳುವುದಿಲ್ಲ, ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವ್ರಿಗೆ ಸಹಾಯ ಮಾಡಿ. ಎಲ್ಲರೂ ಕೈ ಜೋಡಿಸೋಣ. ಯಾಕಂದ್ರೆ ಇವತ್ತು ನಾವು ಒಬ್ರಿಗೆ ಮಾಡಿ ಸಹಾಯ ನಾಳೆ ನಮ್ಗೆ ಯಾವುದೋ ರೂಪದಲ್ಲಿ ಖಂಡಿತ ಸಿಗ್ತದೆ. ನಾವು ಮಾಡಿದಂಥ ಸಹಾಯ ಯಾವತ್ತೂ ನಷ್ಟ ಆಗೋದಿಲ್ಲ. ನಾವು ಕೊಟ್ಟಿರೋ 1 ರೂಪಾಯಿ ಕೂಡ ನಮ್ಗೆ ರಿಟರ್ನ್ ಖಂಡಿತ ಬರುತ್ತೆ. ಅದಕ್ಕೆ ಎಲ್ಲರ ಹತ್ರನೂ, ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನೋಡಿ, ಪೇಷಂಟ್ ರೇಖಾ ಅವರು ಇದ್ದಾರೆ, ಸಂತೋಷ್ ಅವರ ಹೆಂಡತಿ. ಈಗ ಹುಷಾರಿಲ್ಲ ಅವರಿಗೆ. ಸುಮಾರು 1 ತಿಂಗಳಲ್ಲೇ ಚಿಕಿತ್ಸೆ ಆಗಬೇಕು. ಅದರಿಂದ ಈ ತಾಯಿಯೊಂದು ಉಳಿಸುವುದು ನಿಮ್ಮೆಲ್ಲರ ಕರ್ತವ್ಯ. ಅದರಿಂದ ಎಲ್ಲರೂ ನಮ್ಮ ವಿಶಾಲಾಕ್ಷಿಗೆ ಹೇಗೆ ಸಹಾಯ ಮಾಡಿದರೆ ಅದೇ ರೀತಿ ತಾಯಿಗೆ ಸಹ ಒಂದು ಎಲ್ಲರೂ ಸಹಾಯ ಮಾಡಿ, ನಿಮ್ಮ ತನು ಮಾನಧನದಿಂದ ಎಲ್ಲರೂ ಸಹ ಸಹಾಯ ಮಾಡಿ ಎಂದು ನಿಮ್ಮೆಲ್ಲರೂ ಕೈ ಮುಗಿತಿದ್ದೇನೆ. ಹಾಗೆಯೇ ಇವರಿಗೆ ಸುಮಾರು 8 ಲಕ್ಷ ರೂಪಾಯಿ ಖರ್ಚಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದರಿಂದ ನೀವೆಲ್ಲರೂ ಸಹ ಅಷ್ಟು ಇಷ್ಟ ಅಲ್ಲ, ನಿಮ್ಮ ಕೈಲಾದ ಸಹಾಯ ಮಾಡಿ. ಆ ಸಲ ಆ ವಿಶಾಲನನ್ನು ನೀವೆಲ್ಲರೂ ಒಂದು ಬದುಕಿಸಿಕೊಟ್ಟಿದ್ರಿ. ಅದೇ ರೀತಿ ಈ ತಾಯಿನ ಸಹ ನಿಮ್ಮ ಕೈಲಾಗಿ ಈ ತಾಯಿನೊಂದು ಬದುಕಿಸುವ ಹೊಣೆ ನಿಮ್ಮ ಕೈಯಲ್ಲಿದೆ. ಅದರಿಂದ ನಾನು ಈ ಗಂಗೊಳ್ಳಿಗೆ ಬಂದಿದ್ದೀನಿ. ನಿಮ್ಮ ಕೈಯಲ್ಲಾದ ತನುಮಾನ ಧನದಿಂದ ಸಹಾಯ ಮಾಡಿ ಅಂತ ನಾವು ನಿಮಗೆ ಸ್ಕ್ಯಾನರ್ ಕೋಡನ್ನು ಹಾಕ್ತೇವೆ, ಸ್ಕ್ಯಾನ್ ಮಾಡಬಹುದು. ಹಾಗೆಯೇ ಈ ತಾಯಿ ಮೇಲೆ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಅಂತ ದೇವರನ್ನ ಪ್ರಾರ್ಥಿಸ್ತೇನೆ. ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು, ಸಹಾಯ ಮಾಡಿ. ನಮ್ಮ ಗಂಡ ಒಬ್ರು ದುಡಿದು ಅವ್ರಿಗೆ ಆಗೋದಿಲ್ಲ ಅಷ್ಟು. ನಮಗೆ ಆಸ್ಪತ್ರೆಗೆ ಅವರೇ ಕರ್ಕೊಂಡು ಹೋಗ್ಬೇಕು, ಅವರೇ ಕರ್ಕೊಂಡು ಹೋಗ್ಬೇಕು. ಯಾರೆಲ್ಲ ನಮ್ಮ ದುಡೋರು. ತುಂಬ ಕಷ್ಟ ಆಗ್ತಿದೆ. ನಮ್ಮ ಸ್ವಲ್ಪ ಸಹಾಯ ಮಾಡಿ ಸರ್, ನಾನು ಬೇಡ್ಕೊಡ್ತೀನಿ.
ನೋಡಿ ಸ್ನೇಹಿತರೆ, ಈ ಚಿಕ್ಕ ಮಗಳು ಅಳ್ತಾ ಇದ್ದಾರೆ ನೋಡಿ. ಆ ತಾಯಿನ ಒಂದು ಉಳಿಸುವ ಎಲ್ಲ ಕರ್ತವ್ಯ ನಿಮ್ದು. ಆ ತಾಯಿ ಹೆಣ್ಣು ಮಗಳು ಅಳ್ತಾ ಇದ್ದಾಳೆ, ಆಗ ಒಂದು ಮಗ ಇದ್ದಾನೆ, ಆಗ ಅವ್ರು ನೋಡಿ ಗಂಡ ಅವ್ರೊಬ್ರು ದುಡ್ದು ಎಂತ ಮಾಡುದು, ಒಬ್ಬ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ದಯವಿಟ್ಟು ಎಲ್ಲರೂ ಸಹ ಈ ತಾಯಿಗೆ ಒಂದು ನಿಮ್ಮ ಕೈಯಲ್ಲಾದ ಒಂದು ಸಹಾಯ ಮಾಡಿ, ತನುಮನದಿಂದ ಎಷ್ಟಾದ್ರೂ ಹಾಕಿ ಅಂತ ಆ ತಾಯಿನ ಉಳಿಸಿಕೊಳ್ಳುವ ಕರ್ತವ್ಯ ನಮ್ದು. ಅದರಿಂದ ಎಲ್ಲರೂ ಸಹ ನಿಮ್ಮ ಆಶೀರ್ವಾದದಿಂದ ಆ ತಾಯಿನ ಉಳಿಸುವ ಜವಾಬ್ದಾರಿ ನಿಮ್ಮೆಲ್ಲರ ಕೈಯಲ್ಲಿದೆ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ದಾನಿಗಳು ಸೇರಿ ನನ್ನ ಅಮ್ಮನಿಗೊಂದು ಸಹಾಯ ಮಾಡಿ ನನ್ನ ಅಮ್ಮನನ್ನು ಉಳಿಸಿಕೊಡಿ ಎಂದು ಹೋದ ಸಲ ಸಹ ನೀವು ವಿಶಾಲಕ್ಕೆ ನಮ್ಮ ಬೋಟ್ನಲ್ಲಿ ದುಡಿಯುವ ಪ್ರತಿ ಒಬ್ಬರು ಸಹ ಸಹಾಯ ಮಾಡಿದಿರಿ. ಅದೇ ರೀತಿ ಬೋಟ್ನಲ್ಲಿ ದುಡಿಯುವ ಈ ಸಂತೋಷ್ ಕಾರ್ಯವರ ರೇಖಾ ಅವರ ಒಂದು ಆರೋಗ್ಯ ಸಂಸ್ಥೆಗೆ ಎಲ್ಲರೂ ಸಹ ಸಹಾಯ ಮಾಡಿ ಅಂತ ನಿಮ್ಮೆಲ್ಲರೂ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಒಂದು ಸ್ವಲ್ಪ ಸಹಾಯ ಮಾಡಿ, ಯಾಕಂದ್ರೆ ತುಂಬ ಕಷ್ಟದಲ್ಲಿದ್ದಾರೆ. ದಿವಸ ಒಂದು ಊಟಕ್ಕೋಸ್ಕರ ತುಂಬ ಕಷ್ಟಪಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಸಹಾಯ ಮಾಡಿ, ದಯವಿಟ್ಟು ಕೊಡಬೇಡಿ ಅವರಿಗೆ. ಅವ್ರ ಕಾಯಿಲೆನೂ ಗುಣ. ಎಲ್ಲರ ಹತ್ರ ಏನು ಮಾಡೋಕ್ಕಾದ್ರೂ ಒಂದು 10-20 ರೂಪಾಯಿ ಕೊಟ್ಟಿದ್ರು ಸಾಕು, ಅಷ್ಟೊಂದು ಅವರು ಇದಾಗ್ತಾ ಇದೆ. ದಯವಿಟ್ಟು ನೀವು ಎಲ್ಲರೂ ಹೆಲ್ಪ್ ಮಾಡಿ ಪ್ಲೀಸ್. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಹಾಗೂ ಎಲ್ಲ ಕಡೆಗಳಿಗೂ ಶೇರ್ ಮಾಡಿ. ಈ ವಿಡಿಯೋದ ಮೂಲಕ ಬಂದ ಹಣವನ್ನು ರೇಖಾ ಅವರ ಚಿಕಿತ್ಸೆಗೆ ನೀಡಲಾಗುವುದು.